ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಹಾಗೆ ನಾವು ಇವತ್ತು ಹೋಗಿದ್ದು ಬ್ಯಾಂಗ್ಳೂರಲ್ಲಿ ನಡೀತಿರೋ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಹೋಗಿದ್ವಿ. ನಾವು ಹೋಗಿದ್ದು ಮೆಟ್ರೋದಲ್ಲಿ, ಬಸ್ಸಲ್ಲಿ ಹೋಗ್ಬೋದು, ಆದರೆ ತುಂಬ ಟ್ರಾಫಿಕ್ ಇರುತ್ತೆ. ಓನ್ ವೆಹಿಕಲಲ್ಲಿ ಹೋದರೆ ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ ಅಂತ ಮೆಟ್ರೋದಲ್ಲೇ ಹೋದ್ವಿ. ನಿಮ್ಮ ಕಡೆ ಏನಾದರೂ ಮೆಟ್ರೋ ಅವೈಲೇಬಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಅದೇ ಬೆಸ್ಟ್ ಅನಿಸುತ್ತೆ. ನಾವು ಹೋಗಿದ್ದಂಥ ಟೈಮಲ್ಲಿ ಮೆಟ್ರೋ ಅಷ್ಟೇನು ರಶ್ ಇರಲಿಲ್ಲ, ಹಾಗಾಗಿ ಲಡ್ಡು ಕಂಫರ್ಟಬಲ್ ಆಗೇ ಇದ್ಲು. ಎಲ್ಲಿಗೆ ಹೋದ್ರೂ ನಮ್ಮ ಪಾಪು ಅಲ್ಲಿನ ವಾತಾವರಣಕ್ಕೆ ಬೇಗ ಅಡ್ಜಸ್ಟ್ ಆಗಿ ಅಲ್ಲಿರೋರನ್ನ ಮಾತಾಡಿಸ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿರ್ತಾಳೆ. ಅವರೇ ಸುಮ್ಮನಿದ್ರು ಇವಳು ಏನಾದ್ರು ಕಿತಾಪತಿ ಮಾಡಿ ಮಾತಾಡಿಸ್ಕೊಂಡು ನಗಿಸ್ಕೊಂಡು ಮಾತಾಡಿಕೊಂಡು ನಮ್ಮ ಸ್ಟಾಪ್ ಬಂದೇ ಬಿಡ್ತು. ನಾವು ಹೋಗಿದ್ದ ಟೈಮಲ್ಲಿ ಮಳೆ ಬರೋ ಥರ ಇತ್ತು, ಆದರೆ ಮಳೆ ಏನು ಬರಲಿಲ್ಲ. ಸ್ವಲ್ಪ ಹನಿ ಹಾಕಿತ್ತು, ಹಾಗೆ ಸ್ಟಾಪ್ ಆಯಿತು. Next station. ಕಡಲೆಕಾಯಿ ಪರಿಷೆ ಹೋಗೋಕೆ ಮುಂಚೆನೇ ಸ್ವಲ್ಪ ದೂರದಿಂದನೇ ಲೈಟಿಂಗ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇರೋದು ನಾವು ಫಸ್ಟ್ ಟೈಮು. ನಮ್ಗೆ ಎಷ್ಟು ಖುಷಿ ಇತ್ತು, ಪಾಪಕ್ಕೆ ತೋರಿಸ್ತೀವಿ ಅಂತ ಅಷ್ಟೇ ಖುಷಿ ಇತ್ತು. ಆದರೆ ಎಂಟ್ರಿ ಆಗ್ತಿದ್ದಂಗೆ ಪಾಪು ಮಲ್ಕೊಂಡೇ ಬಿಟ್ಟಿದ್ಲು. ಹಾಗೆ ಎತ್ಕೊಂಡು ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿನ ಎರಡು ಬದಿ ಹಾಕಿದ್ರು, ಸೆಂಟರಿ ಅಂಗಡಿಗಳು ಹಾಕಿದ್ರು. ಲೈಟಿಂಗ್ಸು, ಬಟ್ಟೆಗಳು, ಫೋಟೋ ಫ್ರೇಮ್ಸ್ಗಳು, ಮಕ್ಕಳು ಆಟ ಸಾಮಾನುಗಳು, ಬೇರೆ ಬೇರೆ ಥರದ್ದೆಲ್ಲ ಐಟಮ್ಸ್ಗಳು ಹಾಕಿದ್ರು. ಅಲ್ಲಿ ತುಂಬ ಥರದ ಕಡಲೆಕಾಯಿ ಇತ್ತು. ಚಿಕ್ಕ ಕಡಲೆಕಾಯಿ, ದೊಡ್ಡದು, ಮತ್ತು ಹುರಿದಿರೋದು, ಮತ್ತು ಬೇಯಿಸಿರೋದು, ಥರ ಕಡಲೆಕಾಯಿ ಹಾಕಿದ್ರು. ಈ ಮಾಸ್ಕ್ಗಳೆಲ್ಲ ಚೆನ್ನಾಗಿತ್ತು ಅಂತ ತೊಗೊಳಕ್ಕೆ ಹೋದ್ವಿ, ಆದರೆ ಪಾಪು ಅದು ನೋಡ್ತಿದ್ದಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಕ್ಕೆ ಸುಮ್ಮನೆ ಆಗಿಬಿಟ್ವಿ. ಹಾಗೆ ನಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ, ಎಲ್ಲನೂ ನೋಡಿಕೊಂಡು. ಅಷ್ಟರಲ್ಲಿ ದೇವಸ್ಥಾನ ಬಂತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದರೆ ತುಂಬಾ ರಶ್ ಇದ್ದರು. ಸರಿ ಆಯಿತು, ಈಚೆನೇ ಕೈ ಮುಕ್ಕೊಂಡು ಸುಮ್ಮನಾದ್ವಿ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಟಯರ್ಡ್ ಅನ್ನಿಸ್ತು, ಅದಕ್ಕೆ ಕಾಫಿ ಕುಡ್ಕೊಂಡು ಹಾಗೆ ಮುಂದೆ ಸ್ನ್ಯಾಕ್ಸ್ ಬೇರೆ ಇತ್ತು, ಸ್ನ್ಯಾಕ್ಸ್ ತಿಂದ್ವಿ. ಕ್ಯಾಪ್ಸಿಕಮ್ ಹಾಗೆ ಸ್ವಲ್ಪ ಮುಂದೆ ಹೋದರೆ ಕಡಲೆಕಾಯಿ ಎಲ್ಲ ಬೇಯಿಸ್ತಿದ್ರು, ಅದನ್ನು ಸ್ವಲ್ಪ ತಿನ್ಕೊಂಡು ಮುಂದೆ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಬೊಂಬೆ ಮಿಠಾಯಿ ಗೊಂಬೆ ನೋಡಿ ಪಾಪು ತುಂಬಾ ಖುಷಿ ಪಡ್ತಿದ್ಲು. ಆ ಮಿಠಾಯಿ ಅಂತೂ ಯಾರಿಗೂ ಕೊಡಲೇ ಇಲ್ಲ, ಕೊನೆ ತನಕ ಅವಳು ಇಟ್ಕೊಂಡಿದ್ಲು. ಕೊಲಂಬಸ್ಸು, ಡ್ಯಾನ್ಸಿಂಗ್ ಕಾರ್ ಅಂತ ತುಂಬ ಗೇಮ್ಗಳಿತ್ತು. ಆದರೆ ಪಾಪುನ ಇಟ್ಕೊಂಡು ನಾವು ಅಲ್ಲಿ ಹೋಗಿ ಗೇಮ್ ಆಡೋಕ್ಕಾಗಲ್ಲ. ಮತ್ತು ತುಂಬ ಕಡಿಮೆ ರೇಟಲ್ಲಂತೂ ಮನೆ ಐಟಮ್ಸ್ ಎಲ್ಲ ಸಿಕ್ತಿತ್ತು. ಈ ಪಿಂಗಾಣಿ ಐಟಮ್ಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಮತ್ತು ಕಡಿಮೆ ಪ್ರೈಸಲ್ಲೇ ಇತ್ತು. ಬಟ್ ನಮ್ಮ ಮನೇಲಿ ಶೋಕೇಸ್ ಇಲ್ಲದೆ ಇರೋದ್ರಿಂದ ನಾವು ತೊಗೊಳಕ್ಕಾಗಲಿಲ್ಲ. ಕಿಚನ್ ಐಟಮ್ಸು ಅಷ್ಟೇ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿಗೆಲ್ಲ ಸಿಕ್ತಿತ್ತು. ನಾವು ಚಿಕ್ಕವರಿದ್ದಾಗ್ಲಿಂದನೂ ಈ ಮೆಹಂದಿ ಅಂದರೆ ತುಂಬಾ ಕ್ರೇಜು. ಜಾತ್ರೆಗೆ ಬಂದ್ವಿ ಅಂದ್ರಂತೂ ಇದಂತೂ ಮಿಸ್ಸೇ ಮಾಡ್ತಿರ್ಲಿಲ್ಲ. ಹಾಗೆ ಇವಾಗಲೂ ಎಲ್ಲರನ್ನೂ ಹಾಕ್ಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ತುಂಬಾ ರಶ್ ಆಗೋದ್ರು. ಜನ ಅಂತೂ ವಿಪರೀತ ಬರ್ತಿದ್ರು. ನಾವು 70% ನೋಡಿದ್ವಿ, ಇನ್ನು 30% ನೋಡೋಕ್ಕೆ ಆಗಲಿಲ್ಲ. ಅಷ್ಟೊತ್ತಿಗೆ ಪಾಪು ತುಂಬಾ ಹಳಗ್ ಬಿತ್ಕೊಂಡ್ಲು. ಸರಿ ಅಂದ್ಬಿಟ್ಟು ಇನ್ನು ಲೇಟ್ ಆಗುತ್ತೆ ಮನೆಗೆ ಅಂತ ಮನೆ ಕಡೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.